ಹೆಂಗ್ ಮಾಡ್ತಾರೆ? ನಾನ್ ಬ್ಯಾಂಕಿಗೆ ಹೋದ್ರೆ ಕನ್ನಡ ಮಾಡ್ತೀನಿ. ಕನ್ನಡ ರೆಡಿ. ಕನ್ನಡ ಬಿ ಕನ್ನಡ ಅಂತಮ್ಮ ಬಿ ಮಾಡಿ ಕನ್ನಡ ಬಿ ಬರಿ ಬರ್ದು ಚಿಕ್ಕಿಟ್ಟು ಕರೆಕ್ಟ್ ನೋಡ ಹಾಲು. ಇದು ಬಂದತ್ತಲ್ಲಣ್ಣ ಇದಕ್ಕೆ? ಇಲ್ಲ ಹೆಸರು ಏನಂತ ಬರೀ ಅಲ್ಲ, ಅದು ಏನು ಅದ್ರ ಆಧಾರ್ ಕಾರ್ಡ್ ಕರೆಕ್ಟ್ ಕರೆಕ್ಟ್ ಏನೈತೆ ಇಲ್ಲ ರೀವತ್ತಿತ್ತೇನಂತ ನೋಡ್ರಿ. ರಾವತ್ತಿತ್ತು ಹಾ ಅಮಿತಾ ಅಂತ ಹಂಗ ಹಾಕ್ಲ ಅಣ್ಣ? ಬಿಡೋದ ಅಷ್ಟು ಮಾಡೋಣ. ಅಕ್ಕ ಐತೆ ಮುಂದ್ರ ಒಂದೆಲ್ಲ ಮಾಡು. ಗದರ್ಸ್ಬೇಡಪ್ಪ ತಂದೆ. ಎಲ್ಲೆಲ್ಲಿ ಇರುವಲ್ಲೇ ನೀನ್ ಯಾಕೆ SLC ಹೋದ ಅದಕ್ಕೆ ಹೆಸರು ನಿನ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ತಾ ಇದಾರೆ ಅವರು. ನೋಡ್ಕೊಂಬವ್ರಿಗೆ ಇಂಗ್ಲಿಷ್ ನ ಮಾಡಿ ರೂಢಿ ಇರ್ತತಿ. ಪೈನ 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 ಹ್ಮ್ లాస్ట్ లో విట్నెస్ అయిపోయాయి. విట్నెస్ వాళ్ళు మొగుడు వేస్తున్నారు కదా లాస్ట్ లోనే విట్నెస్ ఇంగ్లీష్ ಹಾಕಿ ರೂಢಿ ಆಗಿ ఏం కాదు. ಏನು ಮಾಡಿಲ್ಲ. ఇంకోటి ఏం ఆగలక ಅಲ್ಲ ಬಾ ಇಂಗ್ಲಿಷ್ ಬರಲ್ಲ. ಅದಕ್ಕೆ ಹೇಳಿದ್ ನಾನು ಫಸ್ಟಿಗೆ ನೀನೇ దాంట్లో కూడా చేపి ಸ್ವಲ್ಪ ಸುಮ್ಮನೆ ಇರೋಣ. ప్రతి పేజీ కిందన దీంట్లో కూడా చేపిరా. ನೀನು ಎದ್ದು ಬೀಳ್ತದಾಳ ಅಷ್ಟೇ. ಯಾಕ ನೀನೇನೋ ಬ್ಯಾಂಕ್ ಮಾಡ್ಬಿಟ್ಟಿದ್ಲು. ಅಲ್ಲ ಒಂದು ಮಾಡ್ಬೇಕಷ್ಟೇ. ನೇರವಾಗಿ ಕರೆಕ್ಟ್ ಅದೇ ಇರೋ ಸೇಮ್. ಇರ್ಲಿ ಬಿಡಿ ಏನಾಗಲ್ಲ. ಎದ್ದು ಬೀಳ್ತದಾಳ ನೀನ್ ನೋಡಿ. ಇಂಗ್ಲಿಷ್ ಮಾಡಿ ಒಂದಾಗಿ ಕನ್ನಡ ಅವ್ರು ಬೈತಾರೆ ಬ್ಯಾಂಕ್ನಾಗ. ಅದು ಬಿಡ ಕೇಳಮ್ಮ. ಇಂಗ್ಲೀಷೇ ಬೇಸ್ ಪ್ರಾಕ್ಟೀಸ್ ಇದ್ದಂಗೆ ಸರ್. అదే రాసింది కదా, అదే అలవాటు అట్టపోతుంది. చేపి పెన్లో ఇంక్ లేదా? చేపి ఏమవుతుంది? ಎದುರುಗನ ಮಾಡ್ಸಿ ಕೊಟ್ಬಿಟ್ಟಿನಿ. ಮೊದಲನೇ ಕೊಟ್ಬಿಟ್ಟಿನಿ. ಈ ಹೆಸರು ತಗೊಂಡು ನಾನೇನ್ ಮಾಡಿ ಹೆಸರು ಅದೇ ದೊಡ್ಡದಕ್ಕ. ಅದು ಇಕ್ಕದಕ್ಕೆ ನೀಗೆ ಮಾರೋದು. ನೀವು ಬೈತಿ ಇದು ರೇಟು ಬಂದಿದ್ರೆ ನಾನು ಕೈ ಬಿಡ. ನಾನು 50 ಗಟ್ಟಿ ಇಟ್ಕೊಂಡು ರೇಟ್ ಹೆಂಗ್ ನಮ್ಮ ತಪ್ಪು ಮಾಡಿ ನಾನು ಎಂದೋ ಏನಿಲ್ಲ ನಾನು ಏನಿಲ್ಲ ಅಕ್ಕ. ಗೊತ್ತಿಲ್ಲ. ನಮ್ಮ ಮಕ್ಕಳಿಗೋಸ್ಕರ ಚೆನ್ನಾಗಿ ಹೋಗ್ಬೋದು. ಇದು ರೇಟ್ ಇತ್ತು. ಬಸಪ್ಪ ನಿಂದು ಹುಡುಗ ಬಸಪ್ಪ ಲಾಸ್ಟಿಗೆ ಯಾರು ಬೇಡ